ಬಂಧುಗಳೇ ನಮಸ್ಕಾರ. ಚಮರಂ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ನಾನಿವತ್ತು ತಮ್ಮನೇಲಿ ನೋಡಿದ್ದೀರಾ ದಲಿತರು ಯಾರು ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ಈಗ ಹೆಂಗಾಗಿದೆ ಅಂತಂದರೆ ನಮ್ಮ ನಡುವೆ ದಲಿತರು ಅಂದರೆ ಒಂದು ಜಾತಿ ಆಗೋಗಿದೆ. ಅನೇಕರು ಎಲ್ಲರೂ ಏನು ಭಾಷೆಗಳು ಬಳಸ್ತಾರೆ ಅಂತಂದರೆ ದಲಿತರು 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 ಅಂದರೆ ಅವ್ರು ಯಾರನ್ನು ರೆಫರ್ ಮಾಡ್ತಾ ಇದ್ದಾರೆ ಅಂತಂದರೆ ಎಸ್ ಸಿಗಳನ್ನು ರೆಫರ್ ಮಾಡ್ತಾರೆ. ಅದರಲ್ಲೂ ವಿಶೇಷವಾಗಿ ಹೊಲೆ ಮಾದಿಗರನ್ನ ರೆಫರ್ ಮಾಡ್ತಾರೆ. ಅವರೇ ದಲಿತರು ಅಂದರೆ ಅಂತ ಎಲ್ಲರ ತಲೆಯಲ್ಲೂ ಇದೆ. ಎಲ್ಲರ ಸಾಹಿತ್ಯದಲ್ಲಿ ಎಲ್ಲ ಪುಂಕಾಗಿ ಬರೆದಿಟ್ಬಿಟ್ಟಿದ್ದಾರೆ, ಭಾಷಣ ಮಾಡುವಾಗ ಬರೆದಿಟ್ಬಿಟ್ಟಿದ್ದಾರೆ. ಆದರೆ ಒಂದು ನೆನಪಿಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲೂ ದಲಿತ ಅನ್ನೋ ಪದವನ್ನು ಬಳಸಿಲ್ಲ. ಅವರಿದ್ದಾಗ ದಲಿತ ಅನ್ನೋ ಪದ ಕಾಯಿನೇ ಆಗಿರಲಿಲ್ಲ. ಮತ್ತು ಸಂವಿಧಾನದ ಯಾವ ಆರ್ಟಿಕಲಲ್ಲೂ ದಲಿತ ಅನ್ನೋ ಪದ ಎಲ್ಲೂ ಇಲ್ಲ, ಯಾವ ಬಳಕೆನಲ್ಲೂ ಇಲ್ಲ. ಮತ್ತು ಇತ್ತೀಚೆಗೆ ದಲಿತ ಅನ್ನೋ ಪದನೇ ಉಪಯೋಗಿಸಬಾರ್ದು ಅಂತ ಸರ್ಕಾರವು ಕಾನೂನು ಹೇಳಿದ್ದು, ಸುಪ್ರೀಂ ಕೋರ್ಟ್ ಸಹ ಹೇಳಿದೆ. ಆದರೂ ದಲಿತ 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 ಅಂತ ಬಳಸ್ತಿದ್ವಿ. ಮತ್ತು ಬಳಸಿ ದಲಿತ ಅನ್ನೋ ಒಂದು ಪದದಲ್ಲಿ ಒಂದು ಸಾಹಿತಿಗಳು ಹೇಳಿದ್ರು ಅದಕ್ಕೊಂದು ಬೇರೆ ಅರ್ಥ ಇದೆ. ಹಂಗಾಗಿ ದಲಿತನ ಪದ ಏನೋ ಅಂತ ಸಂವಿಧಾನ ವಿರೋಧಿ ಪದ ಅಲ್ಲ, ಅದು ವಿಧ್ವಂಸಕ ಪದ ಅಲ್ಲ, ಬಳಸ್ತೀವಿ ನಾವು ಬಳಸಿ. ಏನು ನಮಗೆ ಬಳಸೋರಿಗೆ ಏನಿದೆ ತಲೆಯಲ್ಲಿ ಏನಿರಬೇಕು ಅಂತಂದರೆ, ದಲಿತ ಅಂತಕ್ಕಂಥದ್ದು ಒಟ್ಟಾರೆಯಾಗಿ ಒಂದು ದಮನಿತರ ಗುಂಪನ್ನು ರೆಪ್ರೆಸೆಂಟ್ ಮಾಡುವಂಥ ಒಂದು ಪದ ಅಷ್ಟೇ. ಅದು ಒಂದು ಜಾತಿ ಅಲ್ಲ. ಇದು ಸ್ಪಷ್ಟವಾಗಿ ಇಟ್ಕೋಬೇಕು. ನೀವು ಯಾರ್ರಿ ಈ ದಲಿತರು, ಅಲ್ಲಿ ದಲಿತರ ನಡುವೆ ಸಂಘರ್ಷ ಆಯಿತು, ಇಲ್ಲಿ ದಲಿತರಿಗೆ ಹೊಡೆದ್ಬಿಟ್ರು, ದಲಿತರ ದೇವಸ್ಥಾನಕ್ಕೆ ನುಗ್ಗಿಸ್ಲಿಲ್ಲ, ದಲಿತರ ಕೈಗೆ ಅಧಿಕಾರ ಕೊಟ್ಬಿಡಿ, ಇದೆಲ್ಲ ಮಾತಾಡ್ತಾರಲ್ಲ. ಆವಾಗ ಇವ್ರ ತಲೆಗಳಲ್ಲಿ ಏನಿರುತ್ತೆ ಅಂದರೆ ದಲಿತ ಅಂದರೆ ಒಂದು ಜಾತಿ. ಅದು ವಿಶೇಷವಾಗಿ ಒಲೆರೇ ಆಗಿರ್ತಾರೆ, ಇಲ್ಲಿ ಮಾದಗರೇ ಆಗಿರ್ತಾರೆ, ಅವ್ರು ಮಾತ್ರ. ಇನ್ನೂ ಎಸ್ ಸಿ ಅನ್ನೋ ಪಟ್ಟಿನಲ್ಲಿರ್ತಕ್ಕಂಥ 101 ಜಾತಿಗಳಿದಾವಲ್ಲ, ಅವು ಯಾವ ದಲಿತರಲ್ಲ. ಅವ್ರನ್ನ ಬೇಕಾದ್ರೆ ಅವ್ರನ್ನ ಒಡ್ರು ಲಂಬಾಣಿಗಳು ಅಂತನೋ ಅವ್ರ ಜಾತಿಯಿಂದನೇ ಕರೀತಾರೆ, ಅಥವಾ ಕಾಡು ಕುರುಬರು ಅಂತನೋ ಜೇನು ಕುರುಬರು ಅಂತನೋ ಸೋಲಿಗರು ಅಂತನೋ ಹಂಗೆ ಕರೀತಾರೆ. ಅವರು ಕೂಡ ಇವತ್ತು ಆ ಪದವನ್ನು ದಲಿತ ಅಂತ ಒಪ್ಕೊಳ್ಳೋಕೆ ರೆಡಿ ಇರಲ್ಲ ಅವರು. ಆದರೆ ದಲಿತ ಅಂದರೆ ವಲಯ ಮಾದಿಗ ಇವೆರಡು ಅಂತ ಇವರು ಅಂದ್ಕೊಂಡ್ಬಿಟ್ಟಿದ್ದಾರೆ ಅನೇಕರು. ಮತ್ತು ಅವ್ರನ್ನ ರೆಫರ್ ಮಾಡೋ ತಲೆನಲ್ಲೂ ದಲಿತ ಅಂದರೆ 5 ವಲಯ 6 ಮಾದಿಗ ಇವರಿಬ್ಬರೇ ಆಗಿರ್ತಾರೆ, ಎಡಗೆ ಬಲಗೆ ಅಂತಂತ ಕರೀತಾರಲ್ಲ, ಆ ಥರ ಒಂದು ನೋಷನ್ ಇದೆ. ಇದು ಕಂಪ್ಲೀಟ್ಲಿ ರಾಂಗ್ ನೋಷನ್. ಇದು ಸಾಹಿತ್ಯದಲ್ಲಾದ್ರೂ ಬರೀರಿ, ನೀವು ಸಿನಿಮಾದಾದ್ರೂ ತೋರಿಸಿ, ನೀವು ಇನ್ನೆಲ್ಲಾದರೂ ತೋರಿಸಿ, ಅಥವಾ ನಿಮ್ಮ ತಲೆ ಒಳಗಡೆ ಇರ್ತಕ್ಕಂಥ ಕಾನ್ಸೆಪ್ಟನ್ನ ತೆಗೆದುಬಿಡಬೇಕು. ಇಟ್ ಈಸ್ ಕಂಪ್ಲೀಟ್ಲಿ ರಾಂಗ್ ನೋಷನ್ ದಟ್ ದಲಿತ್ಸ್ ಇಸ್ ನಾಟ್ ಎ ಕ್ಯಾಸ್ಟ್. ಅದು ಒಂದು ಕ್ಯಾಸ್ಟ್ ಅಲ್ಲವೇ ಅಲ್ಲ. ಬೇಕಿದ್ರೆ ನೀವು ಅವ್ರನ್ನ ಹೊಲೆಯರು ಅಂತಲೇ ಕರೀರಿ, ಮಾದಿಗರು ಅಂತಲೇ ಕರೀರಿ, ಅಥವಾ ಇನ್ನೂ ಸ್ಪಷ್ಟವಾಗಿ ಬೇಕು ಅಂದರೆ ಸ್ವಲ್ಪ ಸೊಫಿಸ್ಟಿಕೇಟ್ ಬೇಕು, ಶೆಡ್ಯೂಲ್ಡ್ ಕ್ಯಾಸ್ಟ್ ಅಂತ ಕರೀರಿ, ಅದಕ್ಕೇನು ಬೇಜಾರಿಲ್ಲ. ವಲಯ ಮಾದಿಗ ಅಂತ ನೀವು ಜಾತಿ ಹೆಸರು ಹಿಡಿದಾಕ್ಷಣ ಕೆಲವು ಜಾತಿನಿಂದನೇ ಬರಲ್ಲ. ಜಾತಿ ಹಿಡಿದು ನಿಂದಿಸಿದ್ರು ಮಾತ್ರ ಜಾತಿನಿಂದನೇ ಬರುತ್ತೆ ಹೊರತು ಅವ್ರು ವಲಯರಂತಪ್ಪ, ವಲಯ ನನ್ನ ಫ್ರೆಂಡು ಅಂತ ಹೇಳೋದ್ರಲ್ಲಿ ತಪ್ಪೇನೂ ಇಲ್ಲ. ಗೌಡ ನನ್ನ ಫ್ರೆಂಡು, ಬ್ರಾಹ್ಮಣ ನನ್ನ ಫ್ರೆಂಡು ಅಂತ ಕರಿತೀವಿ. ಇವ್ರಿಗೆ ಈಗ ತಮ್ಮ ಜಾತಿಗಳನ್ನ ಹಂಗೆ ಹೇಳ್ಕೊತಾರಲ್ಲ, ಅದಕ್ಕೆ ಮಾತ್ರ ಅಟ್ರಾಸಿಟಿ ಬರಲ್ಲ ಅಂತ ಕೇಳ್ತಾರೆ ಕೆಲವರು. ಈ ಕಿಡಿಗೇಡಿ ಕೆಲಸಗಳೆಲ್ಲ ನಡೀತಾ ಇದೆ, ನೋಡ್ತಾ ಇದ್ದೀನಿ ನಾನು, ನಾವೆಲ್ಲ ಗಮನಿಸ್ತಾ ಇದ್ವಿ. ಆದರೆ ನೀವು ಬನ್ನಿ ಸರ್, ಇವರು ನಮ್ಮ ಸ್ನೇಹಿತರು ಒಲೆಯರು ಅಂತಂದ್ರೆ ನಮಗೇನು ಬೇಜಾರಿಲ್ಲ. ಆದರೆ ಈ ಒಲೆಯನ್ನು ನಮ್ಮ ಭಾಷೆಗಳು ಮಾಡಲ್ಲ, ಪದಗಳು ಹಿಡಿದು ಅದು ಜಾತಿಯ ನಿಂದನೆ. ಅಥವಾ ಈ ಒಲೆಯರೇ ಇಲ್ಲ ಬರೀ ಕೀಳು ಕೆಲಸಗಳೇ ಮಾಡ್ತಾರೆ, ಅದು ಕೀಳು ಕೆಲಸ ಮಾಡೋರೇ ಒಲೆ ಮದಗರು ಅನ್ನುವಂಥ ಪದಗಳು ಬಳಸ್ತಾರಲ್ಲ, ಈ ಪದಗಳು ಆಕ್ಷೇಪಾರ್ಹ ಪದಗಳು ಮತ್ತು ಅವು ಅಟ್ರಾಸಿಟಿಗೆ ಅಮೌಂಟ್ಸ್ ಆಗುತ್ತೆ. ಅದಕ್ಕೆ ಹಾಗಾಗಿ ಎಚ್ಚರಿಕೆ ಅನ್ನೋದು, ದಲಿತ ಅನ್ನೋ ಪದ ಒಂದು ಜಾತಿಯನ್ನು ರೆಪ್ರೆಸೆಂಟ್ ಮಾಡಲ್ಲ. ಒಟ್ಟಾರೆಯಾಗಿ ದಲಿತ ಸಂಘರ್ಷ ಸಮಿತಿ ಅಂತ ಏನು ಹುಟ್ಟಿತು, ಅಥವಾ ದಲಿತ ಚಳವಳಿ ಅಂತ ಏನು ಬಂತು, ಅಥವಾ ದಲಿತ ಸಾಹಿತ್ಯ ಅಂತ ಏನು ಬಂತು, ಈ ದಲಿತ ಸಾಹಿತ್ಯದಲ್ಲಾಗಿರ್ಬೋದು, ದಲಿತ ಚಳವಳಿನಲ್ಲಾಗಿರ್ಬೋದು, ಅಥವಾ ದಲಿತ ಹೋರಾಟದಲ್ಲಾಗಿರ್ಬೋದು, ಅಥವಾ ದಲಿತ ಸಂಘರ್ಷ ಸಮಿತಿ ಅಂತ ಸಂಘಟನೆಗಳಲ್ಲಾಗಿರ್ಬೋದು, ಎಲ್ಲೂ ಅವ್ರಿಗೆಲ್ರಿಗೂ ಸ್ಪಷ್ಟತೆ ಇದೆ, ಇದು ದಲಿತ ಅಂದರೆ ಒಂದು ಜಾತಿ ಅಲ್ಲ ಅಂತ. ಇದು ಒಟ್ಟಾರೆಯಾಗಿ ದೊಡ್ಡ ಕಾನ್ಸೆಪ್ಟು ಚಳವಳಿನಲ್ಲಿ ಶುರು ಮಾಡಿದ್ದೇನೆಂತಂದರೆ, ಒಂದು ವಿಶಾಲವಾದಂಥ ಅರ್ಥದಲ್ಲಿ ಮಹಿಳೆಯರು, ಕಾರ್ಮಿಕರು, ವಲಯರು, ಮಾದಿಗರು, ಗಿರಿಜನರು ಎಲ್ಲ ಒಟ್ಟಾರೆಯಾಗಿ ಶೂದ್ರರು, ಅತಿಶೂದ್ರರು, ಎಲ್ಲರನ್ನೂ ಭೂರಹಿತ ಕಾರ್ಮಿಕರು ಇವರೆಲ್ಲ ಇದ್ದಾರಲ್ಲ, ಇವರೆಲ್ಲರನ್ನೂ ಅಸಂಘಟಿತ ಕಾರ್ಮಿಕರು ಎಲ್ಲರನ್ನೂ ಸೇರಿಸಿ ಒಟ್ಟಾರೆಯಾಗಿ ಒಂದು ದಮನಿತ ಸಮುದಾಯ ಅಂತ ಕರೀತಾರೆ. ಅಂದರೆ ಅಧಿಕಾರಶಾಹಿಯಿಂದ, ಜಾತಿವಾದಿಗಳಿಂದ ಎಲ್ಲರೂ ಬೇರೆ ಬೇರೆ ರೂಪದಲ್ಲಿ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ ದಮನಕ್ಕೊಳಗಾಗಿದ್ದಾರಲ್ಲ, ಅನ್ಯಾಯಕ್ಕೊಳಗಾಗಿದ್ದಾರಲ್ಲ ಅಂತ ಎಲ್ಲರನ್ನೂ ಒಟ್ಟಾರೆಯಾಗಿ ದಲಿತರು ಅಂತ ಕರೆದದ್ದು. ಅದೇ ಅವತ್ತಿನ ಉದ್ದೇಶ ಆಗಿತ್ತು. ದಲಿತ ಸಾಹಿತ್ಯದ ಉದ್ದೇಶವೂ ಅದೇ, ದಲಿತ ಹೋರಾಟದ ಉದ್ದೇಶವೂ ಅದೇ. ದಲಿತ ಸಂಘರ್ಷ ಸಮಿತಿ ಅಂತ ಏನು ಕರ್ನಾಟಕದಲ್ಲಿ ಹುಟ್ಟುತ್ತಲ್ಲ, ಇದು ಕೂಡ ದಲಿತ ಅಥವಾ ಒಂದು ಎಸ್ ಸಿಗಳ ಮೇಲೆ ನಡೆದಂಥ ದಬ್ಬಾಳಿಕೆ, ದೌರ್ಜನ್ಯ, ಕೊಲೆ ಪ್ರಕರಣವನ್ನು ವಿರೋಧಿಸೋಕ್ಕೋಸ್ಕರ ಹುಟ್ಟಿದ್ದಲ್ಲ. ನಿಮ್ಗೆ ಗೊತ್ತಿರಲಿ, ಅವತ್ತು ದಲಿತರ ಮೇಲೆ ನಡೆದಲ್ಲ. ಕೋಲಾರದಲ್ಲಿ ನಡೆದಂಥ ಘಟನೆ ಅದು ಬೇರೆ ಜಾತಿಗೆ ಸೇರಿದಂಥ ವ್ಯಕ್ತಿಯ ಮೇಲೆ ನಡೆದಂಥ ಮಾರಣಾಂತಿಕ ಹಲ್ಲೆ ಮೇಲೆ ಸಂಘಟನೆ ಸೃಷ್ಟಿಯಾಗುತ್ತೆ. ಆ ಸೃಷ್ಟಿಯಾಗಿದ್ದು ದಲಿತ ಸಂಘರ್ಷ ಸಮಿತಿ ಅಂತಂದರೆ ಎಲ್ಲರನ್ನೂ ಒಟ್ಟಾಗಿ ಒಳಗೊಳ್ಳಬೇಕು ಅನ್ನೋದೇ ದಲಿತ ಸಂಘರ್ಷ ಸಮಿತಿ ಉದ್ದೇಶ ಇದ್ದು. ಅದು ದಲಿತ ಅನ್ನೋ ಪದದ್ದು. ಇದಕ್ಕೆ ಬ್ಯಾಕ್ಗ್ರೌಂಡ್ ಏನು, ಮಹಾರಾಷ್ಟ್ರದ ದಲಿತ್ ಪ್ಯಾಂಥರ್ಸ್. ಆ ಮಹಾರಾಷ್ಟ್ರದ ದಲಿತ್ ಪ್ಯಾಂಥರ್ಸ್ಗಳಿಗೆ ಒಂದು ಪ್ರೇರಣೆ ಏನು, ಅಮೆರಿಕದಲ್ಲಿ ನಡೆದಂಥ ವೈಟ್ಸ್ ಮತ್ತು ಬ್ಲ್ಯಾಕ್ಸ್ಗಳ ನಡುವೆ ನಡೆದಂಥ ಒಂದು
ಸಮರ ಅಲ್ಲಿ ನಡೆದಂಥ ಒಂದು ಸಾಮಾಜಿಕ ಹೋರಾಟ ಸಂಘರ್ಷ ಇತ್ತಲ್ಲ, ಕರಿಯರು ತಮ್ಮ ನಿಗ್ರಹಗಳು ಮಾಡಿದಂಥ ಹೋರಾಟ, ಆ ಹೋರಾಟದ ಹಿನ್ನೆಲೆಯಲ್ಲಿ ಪ್ಯಾಂಥರ್ಸ್ ಅಂತ ಅಲ್ಲಿ ಕರಿತಿದ್ರಲ್ಲ, ಅವ್ರನ್ನ ಬ್ಲ್ಯಾಕ್ ಪ್ಯಾಂಥರ್ಸ್ ಅಂತ ಕರೀತಿದ್ರು ಅಲ್ಲಿ ನಿಗ್ರಹಗಳನ್ನ. ಸೊ ಬ್ಲ್ಯಾಕ್ ಪ್ಯಾಂಥರ್ಸು ತಮ್ಮ ಹಕ್ಕು ಅಧಿಕಾರಗಳಿಗೋಸ್ಕರ ಏನು ಹೋರಾಟ ಮಾಡಿದ್ರಲ್ಲ, ಆ ಹೋರಾಟದ ಮುಂದುವರಿಕೆ ಭಾಗವಾಗಿ ಅಂಬೇಡ್ಕರ್ ಅವರ ತರುವಾಯ ನಂತರ ದಿನಗಳಲ್ಲಿ ಅವರು ತೀರೋದ ಮೇಲೆ, ಪರಿನಿಬ್ಬಾಣ ಆದಮೇಲೆ ಅಲ್ಲಿ ಒಂದು ಚಳವಳಿ ಸೃಷ್ಟಿಯಾಗಿದೆ. ಏನಂದರೆ ಲೇಖಕರು, ಬರಹಗಾರರು, ಈ ಥರ ಹೋರಾಟಗಾರರೆಲ್ಲ ಸೇರಿಕೊಂಡು ದಲಿತ್ ಪ್ಯಾಂಥರ್ಸ್ ಅಂತ ಶುರು ಮಾಡಿದ್ರು. ಅಂದರೆ ಎಲ್ಲ ದಮನಿತರ ಹಕ್ಕುಗಳಿಗೋಸ್ಕರ ಹೋರಾಟ ಮಾಡಬೇಕು ಅಂತ ಮಾಡಿದಂಥ ಹೋರಾಟ ಅದು. ಅದರ ಒಂದು ಪ್ರೇರಣೆಯಲ್ಲಿ ಕರ್ನಾಟಕದಲ್ಲಿ ದಲಿತ ಸಂಘರ್ಷ ಸಮಿತಿ ಹುಟ್ಕೋತು. ಅದು ಒಬ್ಬ ನಾನ್ ದಲಿತ್ ಅಥವಾ ನಾನ್ SC ಕ್ಯಾಂಡಿಡೇಟ್ಗೆ ಆದಂಥ ಅನ್ಯಾಯದ ವಿರುದ್ಧ ಸೃಷ್ಟಿಯಾದಂಥದ್ದು ದಲಿತ ಸಂಘರ್ಷ ಸಮಿತಿ. ಇದು ಸ್ಪಷ್ಟ. ದಲಿತ ಚಳವಳಿ ಆಗಿರ್ಬೋದು, ದಲಿತ ಸಾಹಿತ್ಯ ಆಗಿರ್ಬೋದು, ದಲಿತ ಹೋರಾಟ ಆಗಿರ್ಬೋದು, ಇವೆಲ್ಲವೂ ಎಲ್ಲ ದಲಿತರನ್ನ ಅಂದರೆ ದಮನಿತರನ್ನ, ಎಲ್ಲ ಜಾತಿಯ ಮತ್ತು ಮಹಿಳೆಯರನ್ನ, ಇವರೆಲ್ಲರ ದಮನಕ್ಕೆ ಒಳಗಾದಂಥ ಎಲ್ಲರನ್ನೂ ಒಟ್ಟಾರೆಯಾಗಿ ಅವರ ಹಕ್ಕು ಅಧಿಕಾರಗಳಿಗೋಸ್ಕರ ಹೋರಾಟ ಮಾಡಬೇಕು ಅಂತ ಸೃಷ್ಟಿಯಾಗಿದ್ದೇ ಹೊರತು ಇದು ದಲಿತ ಅಂತಕ್ಕಂಥದ್ದು ಒಂದು ಜಾತಿ ಅಲ್ಲ. ಅದು ಎಲ್ಲಿಗೆ ಬಂದು ನಿಂತಿದೆ ಇವತ್ತಂದರೆ, ದಲಿತ ಅಂದರೆ ಒಲೆ ಮಾದಿಗರಿಗೆ ಬಂದು ನಿಂತಿದೆ. ಈ ನೋಷನ್ನ ತೆಗೆದುಬಿಡಿ. ತುಂಬ ವಿಶಾಲವಾದಂಥ ಮನೋಧೋರಣೆ ಇದೆ ದಲಿತ ಹೋರಾಟಗಾರರಿಗೆ ಮತ್ತು ದಲಿತ ಸಾಹಿತ್ಯ ಬರೆದವರಿಗೆ. ಅವರೆಲ್ಲರ ತಲೆ ಒಳಗಡೆ ಏನಿದೆ, ದಲಿತರು ಅಂದರೆ ಎಲ್ಲರೂ ದಮನಿತರು ಅಂತಿದೆ. ಆದರೆ ಅಪ್ಪರ್ ಕ್ಯಾಸ್ಟ್ ಅಂತ ಅನ್ಸ್ಕೊಂಡಂಥವ್ರ ಮನಸ್ಸಲ್ಲಿ ಏನಿದೆ ಅಂತಾರೆ, ದಲಿತರು ಅಂದರೆ ಒಲೆರು ಮಾದಿಗರು, ದಲಿತ ಸಾಹಿತ್ಯ ಅಂದರೆ ಒಲೆ ಮಾದಿಗರು ಸಾಹಿತ್ಯ ಅಂತ. ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಇದನ್ನೇ ಈ ಭಾವನೆ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರನೇ ಉತ್ತರ ಪ್ರದೇಶದಲ್ಲಿ ಕಾಂಚಿರಾಮ್ ಅವರು ಬಹುಜನ ಹೋರಾಟವನ್ನು ಶುರು ಮಾಡಿದ್ರು. ದಲಿತ ಅನ್ನೋ ಪದಕ್ಕೆ ಪರ್ಯಾಯ ಪದವೇ ಬಹುಜನ. ಈ ದಲಿತ ಅಂದರೆ ಯಾಕೋ ಸಂಕುಚಿತ ಮನೋಭಾವನೆ ಬಂದ್ಬಿಟ್ಟಿದೆ ಎಲ್ಲರಲ್ಲೂ. ದಲಿತ ಅಂದರೆ ಒಂದು ಜಾತಿ ಅಂತ ನೋಡ್ತಾ ಇದ್ದಾರೆ. ಅದೆಲ್ಲ ತಪ್ಪು ಅಂತೇಳಿ ದಾದಾ ಸಾಹೇಬ್ ಕಾಂಚಿರಾಮ್ ಅವ್ರು ಏನು ಮಾಡಿದ್ರು, SC ST OBC ಮತ್ತು MBC ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸಸ್ಸು ಮತ್ತು ರಿಲಿಜಿಯಸ್ ಮೈನಾರಿಟೀಸು ಏನೇನಿದೆ ಅವರು ಮತ್ತು ಮಹಿಳೆಯರು ಎಲ್ಲರೂ ಸೇರಿಸಿ ಅವರು ಬಹುಜನ, ಬುದ್ಧನ ಬಹುಜನ ಹಿತಾಯ ಬಹುಜನ ಸುಖಾಯ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಬಹುಜನ ಸಂಘರ್ಷ ಸಮಿತಿ ಅಂತ ಮಾಡಿದ್ರು ಅಲ್ಲಿ, ಅಥವಾ ಬಹುಜನ ಸಮಾಜ ಪಕ್ಷ ಅಂತ ಮಾಡಿದ್ರು. ಅಂದರೆ ಬಹುಜನ ಸಮಾಜವನ್ನು ಪ್ರತಿನಿಧಿಸುವ, ಅಂದರೆ ದ ಮೆಜಾರಿಟಿ ಆಫ್ ದಿ ಪೀಪಲ್ ಅಂತ. ಬುದ್ಧನ ಬಹುಜನ ಹಿತಾಯ ಬಹುಜನ ಸುಖಾಯ ಏನಿದೆಯಲ್ಲ, ಆ ಕಾನ್ಸೆಪ್ಟ್ ಇಟ್ಕೊಂಡು ಬಹುಜನ ಚಳವಳಿಯನ್ನು ರೂಪಿಸಿದ್ರು ಅವರು. ಬಹುಜನ ಸಮಾಜ ಪಕ್ಷವನ್ನು ಕಟ್ಟಿದ್ರು. ಅಂದರೆ ಅಲ್ಲಿ ಸ್ಪಷ್ಟ, ಅಲ್ಲಿ ಬಹುಜನ ಅಂದರೆ ವಿ ಆರ್ ದಿ ಮೆಜಾರಿಟಿ ಅಂತ ಹೇಳ್ಬೇಕು. ಅಂಬೇಡ್ಕರ್ ಅವರು ಆನೆಯನ್ನು ಸಿಂಬಲಾಗಿ ಇಟ್ಕೊಬಿಟ್ಟು ನಾವು ವಿ ಆರ್ ದಿ ಮೆಜಾರಿಟಿ ಅಂತ ತೋರ್ಸೋಕ್ಕೋಸ್ಕರ ನಾನು ಆನೆಯನ್ನು ನನ್ನ ಪಕ್ಷದ ಸಿಂಬಲನ್ನಾಗಿ ಇಟ್ಕೊಂಡಿದ್ದೆ ಅಂತ ಹೇಳ್ತಾರಲ್ಲ, ಅದೇ ಆನೆಯನ್ನು ಕಾಂಚಿರಾಮ್ ಅವರು ಇಟ್ಕೊಂಡು ನಾವು ಬಹುಜನರು ಅಂತ ಹೇಳಿದ್ರು. ಬಹುಜನರು ಅಂದರೆ ಎಲ್ಲರನ್ನೂ ಸೇರಿಸ್ಕೊಂಡು ಅಂತ ಒಟ್ಟು ಬ್ರಾಕೆಟ್ ಹಾಕ್ತಿದ್ರು. ಯಾವಾಗಲೂ SC ST OBC ರಿಲಿಜಿಯಸ್ ಮೈನಾರಿಟೀಸ್ ಅಂತ ಈಗಲೂ ಆಗ್ತಾರೆ ಬಹುಜನ ಸಮಾಜ ಪಕ್ಷದವರು. ಇದು ಕಾನ್ಸೆಪ್ಟು. ದಲಿತ್ ಕಾನ್ಸೆಪ್ಟಿಂದ ಆಚೆಗೆ ಸ್ವಲ್ಪ ಬ್ರಾಡರ್ ಕಾನ್ಸೆಪ್ಟಿಗೆ ಕಾಂಚಿರಾಮ್ ಅವರು ತಗೊಂಡು ಕೊಟ್ಟರು. ಎಲ್ಲಿ ಅದನ್ನು ಬೆಂಬಲಿಸ್ತಿರ್ತಕ್ಕಂಥ ಅನೇಕರು ದಲಿತ ಅಥವಾ ದಲಿತ ಸಂಘರ್ಷ ಸಮಿತಿ ಉಳ್ಕೊಳ್ಳಿ ಚೆನ್ನಾಗಿದೆ, ಸಾಹಿತ್ಯಾತ್ಮಕವಾಗಿದೆ ಅಂತ ಮಹಾರಾಷ್ಟ್ರದಲ್ಲಿರ್ಬೋದು ಅಥವಾ ಭಾರತದ ವಿವಿಧ ಪ್ರಾಂತ್ಯಗಳಿರ್ಬೋದು, ಭಾರತದಾದ್ಯಂತ ದಲಿತನ ಪದವನ್ನು ಉಳಿಸ್ಕೊಂಡ್ರು. ಯಾಕೆಂದರೆ ಅದು ದಮನಿತರದು ಅನ್ನೋ ಕಾರಣಕ್ಕೋಸ್ಕರ. ಆದರೆ ಇವತ್ತು ನಿಮ್ಮ ತಲೆಗಳಲ್ಲಿ ಏನಿದೆ, ಬೇರೆ ಬೇರೆ ತಲೆಗಳಲ್ಲಿ ದಲಿತ ಅಂದರೆ ಒಂದು ಜಾತಿ ಅಂತಿದೆ. ದಯಮಾಡಿ ದಲಿತ ಅನ್ನುವಂಥದ್ದು ಒಂದು ಜಾತಿ ಅಲ್ಲ. ನನ್ನ ಇವತ್ತು ಮತ್ತೆ ಸ್ಪಷ್ಟಪಡಿಸ್ತಿದ್ದೀವಿ. ನಾವು ಬೇಕಾದಷ್ಟು ಕಡೆ ಸ್ಪಷ್ಟಪಡಿಸಿದ್ದೀವಿ. ನಿಮ್ಮ ತಲೆಗಳಲ್ಲಿ ಆ ಥರದ್ದು ಏನಾದರೂ ದಲಿತ ಅಂದರೆ ಅವನು SC ಇರ್ಬೋದು, ಇಲ್ಲದ್ರೆ ST ಇರ್ಬೋದು ಅಂತ ನೀವು ತೀರ್ಮಾನ ಮಾಡಿಬಿಟ್ರೆ, ಅಂಥ ತೀರ್ಮಾನಕ್ಕೆ ಬಂದುಬಿಟ್ರೆ ಅದು ಮೋಸದ ತೀರ್ಮಾನ. ಅದು ನಿಮ್ಮ ತಪ್ಪು ಕಲ್ಪನೆಯ, ತಪ್ಪು ಗ್ರಹಿಕೆಯ ತೀರ್ಮಾನ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಮಹಿಳೆಯರನ್ನು ದಲಿತರು ಅಂತ ಕರಿತೀವಿ, ಕಾರ್ಮಿಕರನ್ನು ದಲಿತರು ಅಂತ ಕರಿತೀವಿ. ಯಾರೆಲ್ಲರೂ ಈ ಬ್ರಾಹ್ಮಣವಾದದಿಂದ ಶೋಷಣೆಗೆ ಒಳಗಾಗಿದ್ದಾರೋ, ಯಾರೆಲ್ಲರೂ ವರ್ಣ ವ್ಯವಸ್ಥೆಯಲ್ಲಿ ಶೋಷಣೆಗೆ ಒಳಗಾಗಿದ್ದಾರೋ, ಎಲ್ಲ ರೀತಿಯ ಶೋಷಣೆ, ಅಥವಾ ಒಂದು ವರ್ಕ್ ಪ್ಲೇಸ್ ಶೋಷಣೆ ಇರ್ಬೋದು, ವರ್ಕ್ ಪ್ಲೇಸಲ್ಲಿ ಆಗುತ್ತೆ ಹೆಣ್ಮಕ್ಳಿಗೆ ಆಗುವಂಥ ಶೋಷಣೆ ಇರ್ಬೋದು, ಅನ್ಯಾಯ ಇರ್ಬೋದು, ಅಕ್ರಮ ಇರ್ಬೋದು, ಯಾರೆಲ್ಲ ಅನ್ಯಾಯ ಅಕ್ರಮ ಅಸಮಾನತೆಗೆ ಒಳಗಾಗಿದ್ದಾರೋ ಅವರೆಲ್ಲರೂ ದಲಿತರೇ. ಒಟ್ಟಾರೆಯಾಗಿ ಒಂದು ಮಾನವೀಯ ಮತ್ತು ಮಾನವ ಹಕ್ಕುಗಳ ಹೋರಾಟಕ್ಕಾಗಿ ಜಂಟಿಯಾದಂಥ ಒಂದು ಹಲವು ಜಾತಿ ಜನರ, ಹಲವು ಲಿಂಗ ತಾರತಮ್ಯವೂ ಇಲ್ಲದೆ ಶೋಷಣೆಗೆ ಒಳಗಾದಂಥ ಡಿಪ್ರೆಸ್ಡ್ ಕ್ಲಾಸ್ ಅಂತ ಕರೀತಿದ್ರು ಅಂಬೇಡ್ಕರ್ ಅವರು. ಇದನ್ನು ಅವ್ರು ಯಾವಾಗಲೂ ದಲಿತ ಅಂತ ಬೆಳೆಸಿಲ್ಲ. ಡಿಪ್ರೆಸ್ಡ್ ಕ್ಲಾಸ್ ಇನ್ನೂ SC ಅಂತ ಶುರುವಾಗಿರಲಿಲ್ಲ. ಅಂಬೇಡ್ಕರ್ ಅವರು ಕಾನೂನು ಬಂದ ಮೇಲೆ ಅದು SC ಶೆಡ್ಯೂಲ್ಡ್ ಕ್ಯಾಸ್ಟ್, ಶೆಡ್ಯೂಲ್ಡ್ ಟ್ರೈಬ್ ಅಂತ ಬಂತು. ಅದಕ್ಕಿಂತ ಮೊದಲು ಅಂಬೇಡ್ಕರ್ ಅವರು ಅವ್ರ ಲಿಟ್ರೇಚರಲ್ಲಿ ಸಂಪೂರ್ಣ ಬಳಸಿರ್ತಕ್ಕಂಥದ್ದು ಡಿಪ್ರೆಸ್ಡ್ ಕ್ಲಾಸ್, ಶೋಷಣೆಯ ಒಳಗಾದಂಥ ಒಂದು ವರ್ಗ ಅಂತ. ಡಿಪ್ರೆಸ್ಡ್ ಆ್ಯಂಡ್ ಅಪ್ರೆಸ್ಡ್ ಕಮ್ಯುನಿಟೀಸ್ ಅಂತ ಕರೀತಿದ್ರು. ಸೊ ಆ ಡಿಪ್ರೆಸ್ಡ್ ಮತ್ತು ಅಪ್ರೆಸ್ಡ್ ಕಮ್ಯುನಿಟೀಸ್ ಅಂತ ಏನು ಕರೀತಾರೋ, ನೂರಾರು ಜಾತಿಗಳಿದಾವಲ್ಲ, ಆ ಜಾತಿಗೆ ಒಟ್ಟಾರೆಯಾಗಿ ದಲಿತರು ಅಂತ ಕರೀತಾರೆ ಹೊರತು ಒಂದು ಜಾತಿ ಅಲ್ಲ. ದಲಿತ ಅಂತಕ್ಕಂಥದ್ದು ಒಂದು ಜಾತಿ ಅಲ್ಲ. ಇದು ನಿಮ್ಮ ತಲೆಗಳಲ್ಲಿ ಇರಲಿ. ಈ ನೋಷನನ್ನು ದಯವಿಟ್ಟು ನಾವೆಲ್ಲರೂ ಬ್ರೇಕ್ ಮಾಡಬೇಕು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಿದ್ದೀನಿ. ಮತ್ತೆ ಬೇರೆ ಬೇರೆ ಕೆಲವು ವಿಷಯಗಳನ್ನ ತಗೊಂಡು ಬರ್ತೀನಿ. ನಮಸ್ಕಾರ.